ಇಲಾಖೆಗೆ ಸರ್ಕಾರದಿಂದ ಘೋಷಿತ ಆಗಿರುವಂತದ್ದು 9,948.24 ಕೋಟಿ. ಆದರೆ ಬಿಡುಗಡೆಯಾಗಿರುವಂತಹ ಅನುದಾನ 4,082.69 ಕೋಟಿ. ಬಾಕಿ ಇರುವಂತಹ ಅನುದಾನ 5,865.55 ಕೋಟಿ ಹಣ ಬಿಡುಗಡೆ ಆಗಬೇಕಾಗಿದೆ. 2024-25ನೇ ಸಾಲಿನ ಅನುದಾನದ ಲೆಕ್ಕಾಚಾರವನ್ನ ನಿಮ್ಮ ಮುಂದೆ ಇರ್ತಾ ಇರುವಂತದ್ದು. ಘೋಷಿತ ಅನುದಾನ 9,948 ಕೋಟಿ ಆದರೆ ಬಿಡುಗಡೆಯಾಗಿದ್ದು 4,082 ಕೋಟಿ. ಬಾಕಿ ಉಳಿಸಿಕೊಂಡಿರೋದು 5,865 ಕೋಟಿ. ಆದ್ರೆ ಆಹಾರ ಇಲಾಖೆಗೆ ಅನುದಾನ ಅನ್ನೋ ಆಹಾರ ಇನ್ನೂ ಕೂಡ ಸಿಗ್ತಾ ಇಲ್ಲ ಅನ್ನೋದು ನಮಗೆ ಗೊತ್ತಾಗ್ತಾ ಇರುವಂತದ್ದು. ಸರ್, ಈ ಬಗ್ಗೆ ಹೇಳೋದು ಆಹಾರದ ಗುಣಮಟ್ಟ ಈಗಾಗಲೇ ಆಹಾರ ಇಲಾಖೆ ಯಾಕೆ ಅಂತ ಸಡನ್ ಆಗಿ ಇತ್ತೀಚೆಗೆ ಏನಾಗ್ಬಿಟ್ಟಿದೆ ಅಂದ್ರೆ ಆಹಾರ ಇಲಾಖೆ ಅಂದ್ರೆ ಅನ್ನಭಾಗ್ಯ ಅನ್ನೋಂಥ ಪರಿಸ್ಥಿತಿ ಬಂದಿದೆ. ಆಹಾರ ಇಲಾಖೆ ತನ್ನದೇ ಆದಂತಹ ಸಮಸ್ಯೆಗಳನ್ನೇ ಎದುರಾಗ್ತಾ ಇದೆ. ಯಾಕೆಂತಂದು ಹೇಳಿದ್ರೆ ಈಗ ಸರ್ಕಾರವೇ ಘೋಷಣೆ ಮಾಡಿದಂತಹ ಏನು ಅಕ್ಕಿ ಏನಿದೆ ಅಕ್ಕಿಯನ್ನು ಹೊಂದಿಸ್ಬೇಕು, ಬೇರೆ ರಾಜ್ಯಗಳಿಂದ ಅಕ್ಕಿಯನ್ನು ತರಬೇಕು. ಈ ಒಂದು ಘೋಷಣೆ ಆದಂಥ ಸಂದರ್ಭದಲ್ಲೂ ಕೂಡ KH ಮುನಿಯಪ್ಪ ಅವರು ಬೇರೆ ಬೇರೆ ರಾಜ್ಯಗಳಿಗೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮನವಿಯನ್ನು ಮಾಡಿ ಬಂದರು. ನಮಗೆ ಕಡಿಮೆ ದರದಲ್ಲಿ 1 kg ಅಕ್ಕಿಯನ್ನು ಕಡಿಮೆ ದರದಲ್ಲಿ ಕೊಡಿ ಅನ್ನುವಂಥ ಮನವಿಯನ್ನು ಮಾಡಿದ್ರು. ಅಕ್ಕಿ ರೇಟ್ ಜಾಸ್ತಿ ಆಯಿತು, ದರವನ್ನು ಕೊಡ್ಲಿಕ್ಕಾಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಮಾಡಲಿಲ್ಲ. ಅದೇ ರೀತಿ ಬೇರೆ ಬೇರೆ ಜಾರ್ಖಂಡ್ ಮತ್ತು ತೆಲಂಗಾಣ ಸೇಮ್ಗಳ ಜೊತೆಗೆ ಹೋಗಿ ಮಾತುಕತೆಯನ್ನು ನಡೆಸ್ಕೊಂಡ್ರು. ನೀವು ಆ ರೀತಿಯ ಪ್ರಯತ್ನಗಳು ನಡೆದಂಥ ಸಂದರ್ಭದಲ್ಲಿ ಇಲಾಖೆ ವ್ಯಾಪ್ತಿಯಲ್ಲಿ ಬರುವಂಥ ಆಹಾರ ಇಲಾಖೆ ಏನಿದೆ ಆ ಒಂದು ಜನರಿಗೆ ರೇಷನ್ ಕೊಡುವಂಥ ಕೆಲಸವನ್ನು ಮಾಡಬೇಕಾಗಿದೆ. ಮತ್ತು ರೇಷನ್ ಕಾರ್ಡುಗಳ ರದ್ದುಗಳು ಯಾಕೆ ಆಗ್ತಾ ಇದ್ದಾವೆ, ಯಾಕೆ ರದ್ದಾಗ್ತಾ ಇದೆ? APL ಕಾರ್ಡ್ ಆಗಿರ್ಬೋದು, BPL ಕಾರ್ಡ್ ಆಗಿರ್ಬೋದು, ದೊಡ್ಡ ಪ್ರಮಾಣದಲ್ಲಿ ಸುದ್ದಿನೂ ಆಯಿತು ಕೂಡ. ಅದು ಯಾಕೆ ಆಯಿತು ಅಂತಂದು ಹೇಳಿದ್ರೆ ಇಲಾಖೆ ಮೇಲೆ ಒತ್ತಡ ಆದಂಥ ಸಂದರ್ಭದಲ್ಲಿ ಸಹಜವಾದಂಥ ಆರೋಪಗಳು ಬಂದೇ ಬರ್ತವೆ. ಯಾಕೆಂತಂದು ಹೇಳಿದ್ರೆ ನಿಮಗೆ ಸರಿಸುಮಾರು APL ಕಾರ್ಡ್ BPL ಕಾರ್ಡ್ ಅನ್ನೋಂಥ ಅಂತ್ಯೋದಯ ಕಾರ್ಡ್ಗಳೇನಿದ್ದಾವೆ ಆ ಅಂತ್ಯೋದಯ ಕಾರ್ಡ್ಗಳು ಯಾಕಂತಂದೇಳಿ ಕೆಲವೊಂದು ಸರ್ಕಾರಿ ಅಧಿಕಾರಿಗಳಿಗೆ ಕೂಡ ಬಳಸ್ಕೊಂಡ್ರು ಅನ್ನೋಂಥ ಆರೋಪ ಇದೆ. ಆದರೆ ನಿಜವಾಗ್ಲೂ ಕೂಡ ಅದನ್ನು ರದ್ದು ಮಾಡುವಂಥ ಸಂದರ್ಭದಲ್ಲಿ ನೀವು ಜನರಲ್ ಆಗಿ ಮಾಡಿದ್ರ ಅದನ್ನು ಯಾವ ರೀತಿ ಪರೀಕ್ಷೆ ಮಾಡಿದ್ರೆ ಅನ್ನೋಂಥಗಳು ಪ್ರಶ್ನೆ ಬರ್ತವೆ. ಅಂದರೆ ಇಲಾಖೆ ಮೇಲೆ ಅನುದಾನದ ಒತ್ತಡ ಬಿದ್ದಂಥ ಸಂದರ್ಭದಲ್ಲಿ ಸಹಜವಾಗಿ ಈ ರೀತಿಯ ಕೆಲಸಗಳನ್ನು ಮಾಡಲಿಕ್ಕೆ ಇಲಾಖೆ ಮುಂದಾಗುತ್ತೆ. ಎಲ್ಲೆಲ್ಲಿ ಕಳ್ಳುದಾರಿಗಳಿದ್ದಾವೆ ಅವನ್ನೆಲ್ಲವನ್ನು ಕೂಡ ಕಟ್ ಮಾಡ್ಲಿಕ್ಕೆ ಹೋಗ್ತಾರೆ. ಆದರೆ ಕಳ್ಳುದಾರಿಗಳನ್ನು ಕಟ್ ಮಾಡಕ್ಕೆ ಹೋಗುವಂಥ ಬರದಲ್ಲಿ ನಿಜವಾಗ್ಲೂ ಕೂಡ ನಿಜವಾದ ಫಲಾನುಭವಿಗೆ ಏನು ತಲುಪಬೇಕೋ ಅವ್ರಿಗೂ ಕೂಡ ತಲುಪದೆ ಅಂತ ಸ್ಥಿತಿ ನಿರ್ಮಾಣ ಆಗುತ್ತೆ. ಆ ಕಾರಣಕ್ಕಾಗಿಯೇ ಸದನದಲ್ಲಿ ಬಹುದೊಡ್ಡ ಗಲಾಟೆಯನ್ನು ಕೂಡ ಆಯಿತು, ಸರ್ಕಾರವೂ ಕೂಡ ಸ್ಪಷ್ಟನೆ ಕೊಟ್ಟರು. ಮತ್ತು ಒಂದಷ್ಟು ಲಿಮಿಟೇಷನ್ಗಳ ಹಾಕಿರುವಂಥದ್ದು, ಇಷ್ಟು ಎಕರೆ ಭೂಮಿ ಇದ್ದವ್ರಿಗೆ ಕಾರ್ಡ್ ಕೊಡಲ್ಲ, ಕಾರ್ ಇದ್ದವ್ರಿಗೆ ಕಾರ್ಡ್ ಕೊಡಲ್ಲ, ರೇಷನ್ ಕಾರ್ಡ್ ಕೊಡಲ್ಲ, ರೇಷನ್ ಯಾವ ರೀತಿ ನಾವು ತೆಗೆದುಕೊಳ್ಬೇಕು ಅನ್ನೋಂಥದ್ದು. ಅಂದರೆ ನೀವು ಎಲ್ಲೋ ಒಂದು ಕಡೆಗೆ ಒಂದು ವಾಹನ ಇದ್ದ ತಕ್ಷಣ ನಿಮಗೆ ರೇಷನ್ ಕೊಡಲ್ಲ ಅನ್ನೋಂಥ ಪರಿಸ್ಥಿತಿ ನಿರ್ಮಾಣ ಆದ ಅನ್ನೋಂಥದ್ದಾದರೆ ಅದು ಪಾಪ ಬಡ ಜನರು ವಾಹನನ ತೆಗೆದುಕೊಳ್ಬಾರ್ದು. ದುರ್ಗದ್ದು ಮುಖ್ಯವಾಗಿ ಅನ್ನಭಾಗ್ಯ ಯೋಜನೆಗೆ ನೋಡಿದಂತಹ ಸಂದರ್ಭದಲ್ಲಿ ಮತ್ತು ಈಗ ಆಹಾರ ಇಲಾಖೆಗೆ ಸಂಬಂಧಪಟ್ಟಂತೆ ಅನುದಾನ ಮತ್ತು ಈ ಅನ್ನಭಾಗ್ಯ ಯೋಜನೆಗೆ ಖರ್ಚಾಗ್ತಾ ಇರುವಂಥ ಮೀಸಲಿಟ್ಟಿರುವಂಥ ಅಂದರೆ ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ ಗ್ಯಾರಂಟಿ ಯೋಜನೆಗಳಿಗೆ ನಾವು ಸಪರೇಟ್ ಆಗಿ ಮೀಸಲಿಟ್ಟಿದ್ವಿ ಅಮೌಂಟ್ ಅಂತ ಹೇಳಿರುವಂಥದ್ದು. ಆ ಪೈಕಿ ಅನ್ನಭಾಗ್ಯಕ್ಕೆ 5,000 ಕೋಟಿ ಖರ್ಚಾಗ್ತಾ ಇದೆ. ಇಲ್ಲಿ ಗಮನಿಸೋಣ, ಒಂದು ಲಿಂಕ್ ಕೊಡೋದಾದ್ರೆ ನೋಡಿ, ಆಹಾರ ಇಲಾಖೆಗೆ ಸಂಬಂಧಪಟ್ಟಂತೆ ಘೋಷಣೆ ಆಗಿರುವಂಥ ಅಮೌಂಟ್ ಅನ್ನು ನೋಡಿ 9,949.24 ಕೋಟಿ, ರಿಲೀಸ್ ಆಗಿರುವಂಥದ್ದು 4,082.69 ಕೋಟಿ, ಬಾಕಿ ನೋಡಿ ಎಕ್ಸಾಕ್ಟ್ ಆಗಿ ಬಾಕಿ ಇರುವಂಥದ್ದು 5,865.55 ಕೋಟಿ. ಆಲ್ಮೋಸ್ಟ್ ತಗೊಳ್ಳಿ, ನಿಮ್ಗೆ 5,000 ಅರೌಂಡ್ ಅಂತ ತೆಗೆದುಕೊಂಡಂಥ ಸಂದರ್ಭದಲ್ಲಿ 5,000 ಕೋಟಿಯನ್ನು ಬಾಕಿ ಉಳಿಸ್ಕೊಂಡು ಈ ಅಮೌಂಟ್ ಅನ್ನ ಗ್ಯಾರಂಟಿ ಯೋಜನೆಗೆ ಅಂದ್ರೆ ಅನ್ನಭಾಗ್ಯಕ್ಕೆ ಯೂಸ್ ಮಾಡ್ತಿದ್ಯಾ ಅಂತ ಅನ್ನುವಂಥ ಒಂದು ಕರೆಕ್ಟ್. ಒಂದು ವಿವಿಧ ಇಲಾಖೆಗಳು ಈಗಾಗಲೇ ಈಗ ಆರೋಪ ಕೇಳಿ ಬರ್ತಾ ಇರೋದು ಅದು ಲಿಂಕ್ ಆಗ್ತಿದೆ, ಖಂಡಿತ ಲಿಂಕ್ ಆಗ್ತಾ ಇದೆ. ಈಗ ಸರ್ಕಾರವೇ ಕೊಟ್ಟಂತ ಒಂದು ಅಂಕಿಅಂಶವನ್ನ ನಾವು ನೋಡುವಂಥದ್ದಾದ್ರೆ ಇಲ್ಲಿ 1,53,64,648 ಕಾರ್ಡ್ಗಳು APL ಮತ್ತು BPL ಈ ಎರಡೂ ಕಾರ್ಡ್ಗಳಿಗೆ ಸರಿಸುಮಾರು ಒಟ್ಟು 5,29,552 ಕುಟುಂಬಗಳ ಫಲಾನುಭವಿಗಳೇನಿದ್ದಾವೆ ಆ ಕುಟುಂಬಗಳ ಫಲಾನುಭವಿಗಳೇನಿದ್ದಾರೆ ಅದರ ನೇರವಾದಂಥ ಫಲಾನುಭವಿಗಳು. ಸರ್ಕಾರ ಹೇಳುವಂಥದ್ದು ಏನಂತಂದು ಹೇಳಿದ್ರೆ ಇಲ್ಲಿ ನಾವು ಗಮನಿಸಬೇಕಾದಂಥ ವಿಚಾರ ಏನಂತಂದು ಹೇಳಿದ್ರೆ ಇಲಾಖೆ ಲಿಮಿಟೇಷನ್ ಅನ್ನು ಯಾವಾಗ ಮಾಡುತ್ತೆ, ಲಿಮಿಟೇಷನ್ ಯಾವಾಗ ಹಾಕುತ್ತೆ ಅಂತಂದು ಹೇಳಿದ್ರೆ ಅವ್ರಿಗೆ ಕೊಟ್ಟಂತ ಅನುದಾನ ಸರಿ ಹೋಗ್ಲಿಲ್ಲ ಅಂತಂದು ಹೇಳಿದ್ರೆ ಆ ಅನುದಾನದ ಕೊಟ್ಟಂತ ಅನುದಾನಲ್ಲೇ ನೀನು ನೋಡಪ್ಪ ನೀನು 100 ರೂಪಾಯಿ ಕೊಡ್ತೇನೆ 100 ರೂಪಾಯಿದಲ್ಲೇ ಕೆಲಸ ಮಾಡಬೇಕು ಅಂತಂದು ಹೇಳಿದ್ರೆ ಆ 100 ರೂಪಾಯಿದಲ್ಲಿ ಏನು ಬರುತ್ತೆ ಅದನ್ನೇ ಕೆಲಸ ಮಾಡಬೇಕಾಗತ್ತೆ. ಸೊ 200 ರೂಪಾಯಿ ಕೊಟ್ಟರೆ 200 ರೂಪಾಯಿ ವ್ಯಾಪ್ತಿಯಲ್ಲಿ ಏನು ಕೆಲಸ ಮಾಡಬೇಕು ಅದನ್ನೇ ಮಾಡಬೇಕಾಗತ್ತೆ. ಅದೇ ಪರಿಸ್ಥಿತಿ ಇಲ್ಲೂ ಕೂಡ ನಿರ್ಮಾಣ ಆಗಿದೆ ಮತ್ತು ಪ್ರತಿ ಇಲಾಖೆಯಲ್ಲೂ ಕೂಡ ನಿರ್ಮಾಣ ಆಗಿರುವಂಥದ್ದು. ನೀವು ಇಲ್ಲಿ ಆಹಾರ ಇಲಾಖೆ ಜಾಸ್ತಿ ಯಾಕೆ ಸದ್ದು ಮಾಡ್ತು ಅಂತಂದು ಹೇಳಿದ್ರೆ ರೇಷನ್ ಕಾರ್ಡ್ ರದ್ದನ್ನು ಮಾಡ್ತಾರೆ. ರದ್ದು ಮಾಡ್ಲಿಕ್ಕೆ ಕಾರಣ ಏನಂತಂದು ಹೇಳಿದ್ರೆ ಒಂದು ಈ ರೀತಿಯ ಒತ್ತಡಗಳು, ಅನುದಾನದ ಕೊರತೆ ಏನಿದೆ ಆ ಒಂದು ಕೊರತೆಯನ್ನು ನಿಭಾಯಿಸಲಿಕ್ಕೂ ಕೂಡ ಇಲಾಖೆ ಒಂದಷ್ಟು ಪ್ರಯತ್ನಗಳನ್ನು ಮಾಡಿದಾಗಲೂ ಕೂಡ ಆಗಿಲ್ಲ ಅನ್ನೋಂಥದ್ದು. ಆ ಕಾರಣಕ್ಕಾಗಿಯೇ ಇಲ್ಲಿ ತೆರಿಗೆ ಕಟ್ಟೋರಂಥವ್ರಿಗೆ ಅದಿದು ಇಲ್ಲ. ಸೊ ಅನೇಕ ರೀತಿಯ ಸಮಸ್ಯೆಗಳಿದಾವೆ. ಹಂಗಾಗಿ ನೀವು ಅನುದಾನಗಳನ್ನ ಸಮರ್ಪಕ ಕೊಟ್ರೆ ಅದು ಹೆಚ್ಚಿನ ಅನುಕೂಲ ಆಗುತ್ತೆ. ಕಾವ್ಯ.